ನಮ್ಮ ಡಿ ಕೆ ಸಾಹೇಬರು ಸುಮ್ಮನೆ ಅಲ್ಲ, ಅವರಿಗೂ ಟೈಮ್ ಬಂದೇ ಬಿಡುತ್ತೆ. ನವೆಂಬರ್ನಲ್ಲಿ ಅವ್ರ ಮನೆ ಮುಂದೆ ಬೋರ್ಡ್ ಚೇಂಜ್ ಆಗಿರುತ್ತೆ. ಡಿ ಕೆ ಶಿವಕುಮಾರ್ಗೆ ಈಗ ಶುಭ ಕಾಲ ಕೂಡ ಬಂದಿದೆ. ಆದರೆ ಇವ್ರು ಸಿ ಎಂ ಆಗೋದು ಪಕ್ಕ. ಸದ್ಯಕ್ಕೆ ಇವರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಜೋರಾಗಿ ಸದ್ ಮಾಡಿ ಅವ್ರ ಮಾತಿನಲ್ಲಿ ಕಾನ್ಫಿಡೆನ್ಸ್ ಎದ್ದು ಕಾಣ್ತಾರೆ. ಇಂಥ ದುಸ್ಸಾಹಸಕ್ಕೆ ಡಿ ಕೆ ಕೈ ಹಾಕಿದ್ರು ಅಂತ ಇಟ್ಕೊಳ್ಳಿ. ಆಗ ಸತೀಶ್ ಜಾರಕಿಹೊಳಿ ಏನ್ ಮಾಡ್ತಾರೆ? ಹಿಂಗಿರ್ಬೇಕಾದ್ರೆ ಕಾಂಗ್ರೆಸ್ ಒಳಗೆ ಏನಾಗುತ್ತೆ ಏನಾಗಲ್ಲ ಅಂತ ಹೇಳೋದು ಕಷ್ಟ. ನಮ್ಮ ಡಿ ಕೆ ಸಾಹೇಬರು ಸುಮ್ಮನೆ ಅಲ್ಲ, ನೋಡ್ತಾ ಇರಿ, ಅವರಿಗೂ ಟೈಮ್ ಬಂದೇ ಬಿಡುತ್ತು. ನವೆಂಬರ್ನಲ್ಲಿ ಅವ್ರ ಮನೆ ಮುಂದೆ ಬೋರ್ಡ್ ಚೇಂಜ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಅಂದರೆ ಅದು ಜನವರಿ ತನಕ ಸ್ವಲ್ಪ ಎಳಿಬೋದು. ಆದರೆ ಇವ್ರು ಸಿ ಎಂ ಆಗೋದು ಪಕ್ಕ. ಹಿಂಗಂತ ಮೊನ್ನೆ ಡಿ ಕೆ ಶಿವಕುಮಾರ್ ನಿವಾಸಕ್ಕೆ ಬಂದಿದ್ದಂತಹ ಅವ್ರ ಕಟ್ಟ ಬೆಂಬಲಿಗರೊಬ್ರು ಹೇಳ್ತಾ ಇದ್ರು. ನಿಜ ಹೇಳಬೇಕು ಅಂದರೆ ಅವ್ರ ಮಾತಿನಲ್ಲಿ ಕಾನ್ಫಿಡೆಂಟು ಎದ್ದು ಕಾಣ್ತಾ ಇತ್ತು. ಇನ್ನು ಅವರ ಲಾಜಿಕ್ ಹೇಗೆ ಅಂದರೆ, ಈ 2023ರಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬಂತಲ್ಲ, ಆಗ ಏನಾಗಿತ್ತು ಅಂದರೆ ಡಿ ಕೆ ಶಿವಕುಮಾರ್ ತಾವು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಜಿದ್ದಿಗೆ ಬಿದ್ದಿದ್ರು. ಆದರೆ ಆಗಲಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಆದಂತಹ ಮಾತುಕತೆ ಇದಕ್ಕೆ ಕಾರಣ. ಆದರೆ ಇದೀಗ ದಾರಿ ಕ್ಲಿಯರ್ ಆಗಿದೆ. ಆದರೆ ಇಲ್ಲಿ ನವೆಂಬರ್ ತಿಂಗಳಿಗೆ ಯಾಕೆ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ಎಲ್ಲ ಹೇಳ್ತೀನಿ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆ್ಯಂಗಲ್. ನಾನು ಮಂಜು ಅಣಗೆರೆ. ಸಿದ್ದರಾಮಯ್ಯ ಸಿ ಎಂ ಆಗಿ 2.5 ವರ್ಷ ಆಗುತ್ತೆ. ಇನ್ನೊಂದು ವಿಚಾರ ಏನಂದರೆ, ಡಿ ಕೆ ಶಿವಕುಮಾರ್ಗೆ ಈಗ ಶುಭ ಕಾಲ ಕೂಡ ಬಂದಿದೆಯಂತೆ. ಈ ನವೆಂಬರ್ನಿಂದ ಇವ್ರ ಜಾತಕದಲ್ಲಿ ಬದಲಾವಣೆ ಆಗಲಿದೆಯಂತೆ. ಈ ಸಮಯದಲ್ಲಿ ಅಧಿಕಾರ ವಹಿಸ್ಕೊಂಡ್ರೆ 2.5 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಅಧಿಕಾರ ನಡೆಸ್ಬೋದಂತೆ. ಇಂಥದ್ದೊಂದು ವಿಚಾರ ಡಿ ಕೆ ಶಿವಕುಮಾರ್ ಅವರ ಆಸ್ಥಾನದ ಜ್ಯೋತಿಷಿಗಳು ಹೇಳಿದ್ದಾರಂತೆ. ಇದನ್ನ ಸೀರಿಯಸ್ ಆಗಿ ತಗೊಂಡಿರೋ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ವಿಚಾರವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋ ಎಲ್ಲಾ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಮೊದಲೇ ಡಿ ಕೆ ಶಿವಕುಮಾರ್ ದೈವ ಭಕ್ತರು, ಹಾಗೆ ಜ್ಯೋತಿಷ್ಯವನ್ನ ನಂಬುವವರು. ಇದರಿಂದ ಆ ಸ್ಥಾನದ ಜ್ಯೋತಿಷಿಗಳ ಮಾತನ್ನ ಗಂಭೀರವಾಗಿ ಪರಿಗಣಿಸಿದ್ದಾರಂತೆ. 2-3 ವಾರದ ಹಿಂದಷ್ಟೇ ಸಿದ್ದರಾಮಯ್ಯ ಪರ ಕೂಗು ಹಾಕಿದ್ದಂತಹ ಡಿ ಕೆ ಶಿವಕುಮಾರ್ ಇದೀಗ ತಾವು ಸಿ ಎಂ ಆಗೋದಕ್ಕೆ ಏನೇನೆಲ್ಲ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತಿದ್ದಾರಂತೆ. ಈ ಭವಿಷ್ಯದ ವಿಚಾರ ನೋಡೋದಾದರೆ 4-5 ದಿನಗಳ ಹಿಂದಷ್ಟೇ ಅಘೋರಿ ಭೈರವಿ ಅಮ್ಮ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಬಗ್ಗೆ ಭವಿಷ್ಯ ನೋಡಿದ್ರು. ಅದು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂದಿದ್ರು. ಇದು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಕುರ್ಚಿ ವಿಚಾರದಲ್ಲಿ ಬೂಸ್ಟ್ ಬಂದಂಗಿದೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ನಡ್ಕೊಳ್ಳೋ ರೀತಿ ನೀತಿ ಕೂಡ ಅನುಮಾನ ಹುಟ್ಟಿಸುತ್ತೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ ಟೀಕಿಸಿದವ್ರನ್ನ, ತಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡಿದವರನ್ನ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ರು. ಆದರೆ ಈಗ ನೋಡಿ, ಫುಲ್ ಉಲ್ಟಾ. ಇರಲಿ, ಸದ್ಯಕ್ಕೆ ಇವರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಜೋರಾಗಿ ಸದ್ದು ಮಾಡ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷವೇ ಉಸಿರು ಅಂದ್ಕೊಂಡಿರೋ ಇವರು ಅಷ್ಟು ಸುಲಭಕ್ಕೆ ಪಕ್ಷದ ಮನೆಯಿಂದ ಎದ್ದು ಹೋಗೋರಲ್ಲ. ಆದರೆ ಅಂಥದ್ದೊಂದು ಪುಕಾರ್ ಮಾತ್ರ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಿದೆ. ಸದ್ಯ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ವಿಚಾರದಲ್ಲಿ ನಿಗಿ ಕೆಂಡವಾಗಿದ್ದಾರೆ. ಇದನ್ನು ಗಮನಿಸ್ತಿರೋ ಬಿಜೆಪಿಯ ಕೆಲ ನಾಯಕರು ಅದಕ್ಕೆ ಫ್ಯಾನ್ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ. ಅವ್ರ ಲೆಕ್ಕಾಚಾರ ಏನಂದರೆ, ಆಯ್ತಪ್ಪ, ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಶಿವಕುಮಾರ್ ಆಸೆಗೆ ಸೊಪ್ಪಾಗಲಿಲ್ಲ, ಅವರನ್ನು ಸಿ ಎಂ ಮಾಡಲಿಲ್ಲ ಅಂತಲೇ ಇಟ್ಕೊಳ್ಳಿ. ಆಗ ಏನಾಗ್ಬೋದು? ಕಾಂಗ್ರೆಸ್ನ ಒಡೆದು ತಮ್ಮ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರಾ? ಏಕನಾಥ್ ಶಿಂದೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನ ವಿಭಜನೆ ಮಾಡಿ ಮುಖ್ಯಮಂತ್ರಿ ಆದರು. ಈಗ ಬಿಜೆಪಿ ಶಿವಸೇನಾ ಸಮ್ಮಿಶ್ರ ಸರ್ಕಾರದ 2ನೇ ಅವಧಿಯಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ಇಲ್ಲೂ ಆಗುತ್ತೆ ಅನ್ನೋದು ಬಿಜೆಪಿ ನಾಯಕರ ದೂರ ಆಲೋಚನೆ. ಇನ್ನೊಂದು ಕಡೆ ಬಿಜೆಪಿ ತಮ್ಮ ಪಕ್ಷದಲ್ಲಿ ಹೆಗಣ ಸದ್ಬಿದ್ದಿದ್ರು ಕಾಂಗ್ರೆಸ್ ತಟ್ಟೆಯಲ್ಲಿರೋ ನೊಣ ನೋಡ್ತಿದೆ. ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಹುದ್ದೆ ಕೊಡದೇ ಇದ್ರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅನ್ನು ವಿಭಜಿಸಿ ಬೆಂಬಲಿಗರೊಂದಿಗೆ ಹೊರಬಂದು ಬಿಜೆಪಿ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡ್ತಾರೆ ಅಂತ ಎದುರು ನೋಡ್ತಿದೆ.
ಸದ್ಯ ಕಾಂಗ್ರೆಸ್ನಲ್ಲಿ 138 ಮಂದಿ ಶಾಸಕರಿದ್ದಾರೆ. ಡಿ ಕೆ ಶಿವಕುಮಾರ್ ಶಾಸಕರನ್ನು ಸೆಳೆದು ಬಿಜೆಪಿ ಜೊತೆ ಸರ್ಕಾರ ಮಾಡಬೇಕು ಅಂದರೆ 2/3 ಮಂದಿ ಬೇಕು. ಆದರೆ ಅದು ಸಾಧ್ಯವಾಗದ ಮಾತು. ಒಂದು ವೇಳೆ ಇಂಥ ದುಸ್ಸಾಹಸಕ್ಕೆ ಡಿ ಕೆ ಕೈ ಹಾಕಿದ್ರು ಅಂತ ಇಟ್ಕೊಳ್ಳಿ, ಆಗ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ? ಬಿಜೆಪಿಯಲ್ಲಿರೋ ತಮ್ಮ ಸಹೋದರ ರಮೇಶ್ ಜಾರಕಿಹೊಳಿ ಮೂಲಕ ತಮ್ಮದೇ ಆದ ರೀತಿಯಲ್ಲಿ ಆಟ ಕಟ್ತಾರೆ. ಅಲ್ಲಿಗೆ CM ಕುರ್ಚಿ ಹೋರಾಟ ಇನ್ನೊಂದು ಮಗ್ಲು ಬಂದು ಪಕ್ಕ ಆಗುತ್ತೆ. ಹೀಗೆ ಕಾಂಗ್ರೆಸ್ ಮನೆಯಲ್ಲಿ ಅಧಿಕಾರದ ಬೆಂಕಿ ಹೊತ್ಕೊಂಡಿದೆ. ಅದನ್ನು ಆರಿಸಬೇಕಾಗಿದ್ದು ಹಿರಿಯರ ಕರ್ತವ್ಯ ತಾನೆ. ಆದರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಈ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ, ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಸಿದ್ದು ಬಣದ ಅಂಗಳಕ್ಕೆ ಬಾಲ್ ಎಸೆಬಿಟ್ಟಿದ್ದಾರೆ. ಇದೊಂದು ಮತ್ತೊಂದು ಅಸಮಾಧಾನಕ್ಕೆ ಇದು ಕಾರಣ ಆಗ್ಬಿಟ್ಟಿದೆ. ಒಪ್ಪಂದದ ಪ್ರಕಾರ ಮುಖ್ಯಮಂತ್ರಿ ಪದವಿ ಸಿಗದೇ ಇದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಬೆಂಬಲಿಗ ಶಾಸಕರ ಜೊತೆಗೂಡಿ ಪಕ್ಷ ಒಡೆದು ಬಿಜೆಪಿ ಜೊತೆ ಸೇರಿಕೊಂಡು CM ಆಗ್ತಾರೆ ಅನ್ನೋ ವದಂತಿ ಇದೆ. ಬಿಜೆಪಿಯೊಳಗೆ ಇಂತಹ ಆಸೆ ಇದ್ರೂ ಕೂಡ ತಾವೇ ಮುಖ್ಯಮಂತ್ರಿ ಆಗಬೇಕು ಅಂದ್ಕೊಂಡಿರೋ ಪಟ್ಟಿ ತುಂಬ ದೊಡ್ಡದಿದೆ ಬಿಜೆಪಿಲಿ. ಹಿಂಗಿರ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಬಂದರು ಅಂತ ಅವರನ್ನು ರೆಡ್ ಕಾರ್ಪೆಟ್ ಹಾಕಿ ಅವರಿಗೆ CM ದಾರಿ ತೋರಿಸೋದಿಲ್ಲ ಇವರು. ಈ ಕಹಿ ಸತ್ಯ ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಹಿಂಗಿರ್ಬೇಕಾದ್ರೆ ಕಾಂಗ್ರೆಸ್ ಒಳಗೆ ಏನಾಗುತ್ತೆ ಏನಾಗಲ್ಲ ಅಂತ ಹೇಳೋದು ಕಷ್ಟನೇ. ನಮಸ್ಕಾರ.